ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸಾಂಪ್ರದಾಯಿಕವಾದ ಆರೋಗ್ಯಕರವಾಗಿ ರಾಗಿ ಶಾವಿಗೆನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ರಾಗಿ ಶಾವಿಗೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಕಾಯಿ ಹಾಳನ್ನು ಸಹ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇವೆರಡರ ಕಾಂಬಿನೇಷನಲ್ಲಿ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರ ಈ ರಾಗಿ ಶಾವಿಗೆ ಹಾಗೆಯೇ ಕಾಯಿ ಹಾಳನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ಈ ರೀತಿಯಾಗಿ ರಾಗಿ ಶಾವಿಗೆಗೆ ಹಿಟ್ಟನ್ನು ಪರ್ಫೆಕ್ಟಾಗಿ ರೆಡಿ ಮಾಡ್ಕೋಬೇಕು. ಸೊ ಹಾಗಾಗಿ ನಾನಿಲ್ಲಿ ಕಡಾಯಿಗೆ 4 ಕಪ್ ಆಗುವಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಇದು ರಾಗಿ ಹಿಟ್ಟು ಬಂದು ನಾವು ಮನೇಲಿ ಮಾಡಿಸ್ಕೊ ಬಂದಿರುವಂಥದ್ದೇ ರಾಗಿ ಹಿಟ್ಟು. ಸೊ ನೀವು ಪಾಕೆಟ್ ರಾಗಿ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಸೊ ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 4-5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರಲ್ಗಿನೇ ಒಂದು 5-6 ಕಪ್ ಆಗುವಷ್ಟು ಬಿಸಿ ನೀರನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಸೊ ಮೊದಲಿಗೆ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಮೊದಲಿಗೆ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ತುಂಬ ಬಿಸಿ ಆಗಿರೋದ್ರಿಂದ ನೀರು ಈ ರೀತಿಯಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ 5-6 ಕಪ್ ಅಂತಾನೆ ಅಲ್ಲ ನೀರು, ಸೊ ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಒನ್ಸ್ ಇಲ್ಲಿ ಒಂದು 5 ಕಪ್ ಆಗುವಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಬಿಸಿ ಇರೋದ್ರಿಂದ ಹಿಟ್ಟು ಕೈಗೆ ಸ್ವಲ್ಪ ತೇವನ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಒಂದು 5-6 ನಿಮಿಷ ನಾದ್ಕೋಬೇಕು. ಈ ರೀತಿ ನಾದ್ಕೊಳ್ಳೋದ್ರಿಂದ ನಾವು ಶಾವಿಗೆ ಪ್ರೆಸ್ ಮಾಡ್ಕೊಳ್ಳೋವಾಗ ಎಲ್ಲೂ ಕಟ್ಟಾಗ್ದಿರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಒಂದು 5-6 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದಾದ್ಮೇಲೆ ಈ ರೀತಿ ಸಾಫ್ಟಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಸ್ವಲ್ಪನೇ ತಗೊಂಡು ಸಿಲಿಂಡರ್ ಶೇಪ್ಗೆ ಮಾಡ್ಕೋಬೇಕು ಇದನ್ನು. ಸೊ ನೋಡಿ ಈ ರೀತಿಯಾಗಿ ಒಂದು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಸಿಲಿಂಡರ್ ಶೇಪ್ಗೆ. ಉಳಿದಿರ್ತಕ್ಕಂಥ ಹಿಟ್ಟು ಡ್ರೈ ಆಗಬಾರ್ದು. ಲಿಡ್ನ ಕ್ಲೋಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಈಗ ನಾನಿಲ್ಲಿ ಶಾವಿಗೆ ಮೋಲ್ಡ್ ತಗೊಂಡಿದ್ದೀನಿ ಪ್ಲೇಟು. ಸೊ ಈಗ ಸುತ್ತಲೂ ಎಣ್ಣೆನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಪ್ಲೇಟ್ಗೂ ಗ್ರೀಸ್ ಮಾಡ್ಕೊಂಡು ತಗೊಂಡಿದ್ದೀನಿ. ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಟ್ಟನ್ನು ಫಿಲ್ ಮಾಡಿಕೊಂಡು ಈ ರೀತಿಯಾಗಿ ಕ್ಯಾಪ್ನ ಟೈಟಾಗಿ ಸೀಲ್ ಮಾಡ್ಕೊಬಿಡ್ಬೇಕು. ಸೀಲ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಹೋಲ್ಸ್ ಇರುವಂಥದ್ದು ಒಂದು ಸೌಟ್ ಮೇಲೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಇದ್ರ ಮೇಲ್ಗಡೆ ನಾನಿಲ್ಲಿ ಈ ರೀತಿಯಾಗಿ ಶಾವಿಗೆನ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಶಾವಿಗೆನ ಸ್ಟೀಮ್ ಮಾಡೋದಕ್ಕೆ ಅಂತಂದ್ಬಿಟ್ಟು ನಾನಿಲ್ಲಿ ಇಡ್ಲಿ ಪ್ಲೇಟ್ಗೆ ಒಂದು ಕಾಟನ್ ಬಟ್ಟೆನ ತೇವ ಮಾಡ್ಕೊಂಡು ತಗೊಂಡಿದ್ದೀನಿ. ಸೊ ಇದ್ರ ಮೇಲ್ಗಡೆ ಈ ರೀತಿ ಪ್ರೆಸ್ ಮಾಡ್ಕೊಂಡಿರುವಂಥ ಶಾವಿಗೆನ ಒಂದೊಂದಾಗೆ ಪ್ರೆಸ್ ಮಾಡಿ ಹಾಕ್ಕೋಬೇಕು. ಸೊ ನಾನು ಈ ಸೈಜಲ್ಲಿ ಶಾವಿಗೆನ ಪ್ರೆಸ್ ಮಾಡ್ಕೊಂಡು ತಗೊತಾ ಇದ್ದೀನಿ. ನೀವು ಚಿಕ್ಕದಾಗೂ ಸಹ ಪ್ರೆಸ್ ಮಾಡ್ಕೋಬೋದು, ಇಲ್ಲಾಂತಂದರೆ ದೊಡ್ಡ ಸೈಜಲ್ಲೂ ಸಹ ಪ್ರೆಸ್ ಮಾಡ್ಕೊಂಡು ತಗೋಬೋದು. ನಾನಿಲ್ಲಿ ಒಂದು ಪ್ಲೇಟ್ಗೆ 3-4 ಶಾವಿಗೆನ ಪ್ರೆಸ್ ಮಾಡ್ಕೊಂಡು ತಗೊಂಡಿದ್ದೀನಿ. ಸೊ ಈಗ ಆಲ್ರೆಡಿ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನೀರನ್ನು ಬಿಸಿ ಆಗೋದಕ್ಕೆ ಇಕ್ಕಿದ್ದೆ. ಈಗ ಇಡ್ಲಿ ಪ್ಲೇಟ್ಸ್ನ ಇಕ್ಕೊಂಡು ಇದ್ರ ಮೇಲ್ಗಡೆ ಬಟ್ಟೆನ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಕ್ಲೋಸ್ ಮಾಡ್ಕೊಂಡಿದ್ದಾದ್ಮೇಲೆ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಒಂದು 5-6 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತು ಏನು ಹಿಡಿಯೋದಿಲ್ಲ. ಜಸ್ಟ್ ಒಂದು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಒಂದು 5-6 ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ನೋಡಿ ಸ್ವಲ್ಪ ಮುರಿದು ನೋಡಿದಾಗ ಈ ರೀತಿ ಪ್ರೆಸ್ ಮಾಡಿದಾಗ ಅದು ಕೈಗೆ ಒಂಚೂರು ಅಂಟ್ಕೋಬಾರ್ದು. ಜೊತೆಗೆ ಈ ರೀತಿ ರೌಂಡಾಗಿ ಮುದ್ದೆ ಥರ ಬರಬೇಕು. ಸೊ ಈಗ ಪರ್ಫೆಕ್ಟಾಗಿ ಸ್ಟೀಮ್ ಆಗಿದ್ದಾದ್ಮೇಲೆ ಕೆಳಗಡೆ ಇಳಿಸ್ಕೊಂಡು ಆರಾಮಾಗಿ ನಮಗಿಲ್ಲಿ ಶಾವಿಗೆ ಅನ್ನೋದು ಬಂದ್ಬಿಡುತ್ತೆ. ಸೊ ನಾವಿಲ್ಲಿ ಬಟ್ಟೆನ ಯೂಸ್ ಮಾಡಿರೋದ್ರಿಂದ ಈ ಶಾವಿಗೆ ಅನ್ನೋದು ಅಂಟ್ಕೊಳ್ಳೋದಿಲ್ಲ. ಸೊ ಬೇಗ ಈಸಿಯಾಗಿ ಹೊರಗಡೆ ಬಂದ್ಬಿಡುತ್ತೆ. ಸೊ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ನಮಗಿಲ್ಲಿ ಶಾವಿಗೆ ರೆಡಿ ಆಗಿದೆಯೋ ಅಂತಂದ್ಬಿಟ್ಟು ಈಗ ಪ್ಲೇಟ್ಗೆ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಉಳಿದಿರ್ತಕ್ಕಂಥ ಹಿಟ್ಟನ್ನು ಸಹ ಸೇಮ್ ಇದೇ ರೀತಿನೇ ಪ್ರೆಸ್ ಮಾಡ್ಕೊಂಡು ತಗೊಳ್ಳೋದು ಅಷ್ಟೇ. ಸೊ ಈ ರೀತಿ ಎಲ್ಲಾನು ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ ಕೇಸ್ ಡೈರೆಕ್ಟಾಗಿ ನಾವಿಲ್ಲಿ ಇಡ್ಲಿ ಪ್ಲೇಟ್ಗೆ ಪ್ರೆಸ್ ಮಾಡ್ಕೊಂಡು ಮಾಡ್ಕೋಬೋದಾ ಅಂತ ಅನ್ನೋರ್ಗೂ ಸಹ ನಿಮಗಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಡೈರೆಕ್ಟಾಗಿ ಪ್ಲೇಟ್ ಮೇಲೆ ಪ್ರೆಸ್ ಮಾಡ್ಕೊಂಡು ನೀವು ಸ್ಟೀಮ್ ಮಾಡ್ಕೊಳ್ಳೋ ಹಾಗಿದ್ರೆ ಮೊದಲಿಗೆ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಇಲ್ಲಾಂತಂದರೆ ತುಪ್ಪನ ಗ್ರೀಸ್ ಮಾಡ್ಕೋಬೇಕು. ಗ್ರೀಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊತಾ ಪ್ರೆಸ್ ಮಾಡ್ಕೋಬೇಕು. ಆ ಹೋಲ್ಸಲ್ಲಿ ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡ್ಕೋಬೋದು. ಜೊತೆಗೆ ಈ ಶಾವಿಗೆ ಅನ್ನೋದು ಎಲ್ಲೂ ಕಟ್ಟಾಗ್ದಿರ ಪರ್ಫೆಕ್ಟಾಗಿ ಬರ್ತಿದೆಯಲ್ವಾ. ಸೊ ನಾವಿಲ್ಲಿ ಹಿಟ್ಟಿಗೆ ಬಂದು ಸ್ವಲ್ಪ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಶಾವಿಗೆ ಅನ್ನೋದು ಎಲ್ಲಿ ಕಟ್ಟಾಗೋದಿಲ್ಲ. ಜೊತೆಗೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು.
ಆವಾಗ ನಮಗಿಲ್ಲಿ ಈ ಶಾವಿಗೆ ಅನ್ನೋದು ಎಲ್ಲೂ ಕಟ್ಟಾಗದಿರ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ಮೆಥಡ್ನಲ್ಲಿ ನಾನು ಹೇಳಿರುವ ಹಾಗೆ ರಾಗಿ ಶಾವಿಗೆನ ಮಾಡಿ ನೋಡಿ. ಸೊ ಈ ರಾಗಿ ಶಾವಿಗೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಈ ರೀತಿ ಕಾಯಿ ಹಾಲನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಸೊ ಹಾಗಾಗಿ ನಾನಿಲ್ಲಿ ಒಂದು ಚಿಕ್ಕ ಪ್ಯಾನಲ್ಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಾಗೆಯೇ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು. ಸೊ ಅಕ್ಕಿ ಈ ರೀತಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ಗೆ ಚೇಂಜ್ ಆಗುತ್ತೆ. ಸೊ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಮಿಕ್ಸಿ ಜಾರಲ್ಗೆ ಹಾಕ್ಕೊತಾ ಇದ್ದೀನಿ. ಇದರಲ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿನ ಸಹ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ನೀರು ಹಾಕ್ದಿರ ಈ ರೀತಿಯಾಗಿ ಸ್ಮೂತಾಗಿ ಪುಡಿ ಮಾಡ್ಕೊಂಡು ತಗೋಬೇಕು. ಎಷ್ಟು ಸಾಧ್ಯವಾದರೆ ಅಷ್ಟೊಂದು ಸ್ಮೂತಾಗಿ ಮೊದಲಿಗೆ ಇದನ್ನು ಪುಡಿ ಮಾಡ್ಕೊಂಡು ತಗೊಳ್ಳಿ. ಸೊ ಪುಡಿ ಮಾಡ್ಕೊಂಡಿರುವಂಥದ್ದು ಜೊತೆಯಲ್ಲಿನೇ ನಾನಿಲ್ಲಿ 1.5 ಕಪ್ ಆಗುವಷ್ಟು ಹಸಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಮೊದಲಿಗೆ ನೀರು ಹಾಕ್ದಿರ ಇದನ್ನು ಅಷ್ಟೇ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಗೆ 3/4 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಸೊ ನೀರನ್ನು ಹಾಕ್ಕೊಂಡಿದ್ದಾದಮೇಲೆ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ನಾನು ಇಲ್ಲೊಂದು ಅಗಲವಾಗಿರುವಂಥ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಸೊ ಹಾಕ್ಕೊಂಡಿದ್ದಾದಮೇಲೆ ಇದ್ರ ಜೊತೆಲಿಗೆ ನಾನಿಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೀರು ಅನ್ನೋದು ಇಷ್ಟ ಅಂತಲೇ ಅಲ್ಲ, ನೀವು ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಇದರಲ್ಗೆ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು 2 ಕಪ್ ಆಗುವಷ್ಟು ಹಾಕ್ಕೋಬೋದು. ಸೊ ಈಗ ಹಾಕ್ಕೊಂಡಿದ್ದಾದಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 5 ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟರಲ್ಲಿ ಈ ರೀತಿ ಒಣ ಕೊಬ್ಬರಿ ಪುಡಿನ ಶಾವಿಗೆ ಮೇಲೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರಲ್ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಣ ಕೊಬ್ಬರಿ ಹಾಗೆಯೇ 3 ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಇದರಲ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲನ ಸಹ ಹಾಕ್ಕೋಬೋದು. ಸೊ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಅಷ್ಟೇ ಸ್ಮೂತಾಗಿ ಪುಡಿ ಮಾಡ್ಕೋಬೇಕು. ಈಗ ನೋಡಿ ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತಾ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಶಾವಿಗೆ ಮೇಲ್ಗಡೆ ನಾನಿಲ್ಲಿ ಪುಡಿ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬೌಲ್ಗೆ ತಗೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಅಷ್ಟೇ. ಈ ವಿಧಾನದಲ್ಲಿ ಮಾಡಿದ್ರೆ ಪುಡಿ ಅನ್ನೋದು ತುಂಬ ಸಿಂಪಲ್ ಆಗಿ ರೆಡಿ ಆಗೋಗುತ್ತೆ. ಸೊ ಅಷ್ಟರಲ್ಲಿ ನಮಗಿಲ್ಲಿ ಕಾಯಿ ಹಾಲು ಅಷ್ಟೇ ಒಂದು 6 ರಿಂದ 7 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸಹ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗಿಲ್ಲಿ ತುಂಬಾ ಪರ್ಫೆಕ್ಟಾಗಿ ಹಾಗೆಯೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಮಗಿಲ್ಲಿ ಕಾಯಿ ಹಾಲು ಅನ್ನೋದು ರೆಡಿ ಆಗೋಗುತ್ತೆ. ಇನ್ ಕೇಸ್ ತುಂಬ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೋಬೋದು. ಸೊ ಈಗ ನಮಗಿಲ್ಲಿ ಕಾಯಿ ಹಾಲು ರೆಡಿ ಆಗಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಈ ಕಾಯಿ ಹಾಲು ಜೊತೆಗೆ ರಾಗಿ ಶಾವಿಗೆನ ಸರ್ವ್ ಮಾಡ್ಕೊಳ್ಳಿ. ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ. ಸೊ ಈಗ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾವಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ರಾಗಿ ಶಾವಿಗೆ ಹಾಗೆಯೇ ಕಾಯಿ ಹಾಲು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಆವಾಗ ತಿನ್ನಲಿಕ್ಕೆ. ಸೊ ಈ ವಿಧಾನದಲ್ಲಿ ರಾಗಿ ಶಾವಿಗೆ ಹಾಗೆಯೇ ಕಾಯಿ ಹಾಲನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.